ನಮಸ್ಕಾರ ಸ್ನೇಹಿತರೆ, ನೋಡೋಕೆ ನಮ್ಮ ಭೂಮಿ ತರಹನೇ ಸುಂದರ ನೀಲಿ ಬಣ್ಣದಲ್ಲಿ ಕಾಣುವ ಈ ಗ್ರಹದ ಅಸಲಿ ಮುಖ ಗೊತ್ತಾದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಯಾಕೆ ಅಂದ್ರೆ ಇಲ್ಲಿ ಸುರಿಯೋದು ತಣ್ಣಗಿನ ನೀರಿನ ಮಳೆಯಲ್ಲ, ಬದಲಿಗೆ ಜೀವವನ್ನೇ ತೆಗೆಯುವ ಕರಗಿದ ಗಾಜಿನ ಚೂರುಗಳು. ಅದು ಮೇಲಿಂದ ಕೆಳಗಲ್ಲ ಬಾಸ್, ಗಂಟೆಗೆ 5,000 ಮೈಲಿ ವೇಗದಲ್ಲಿ ಅಡ್ಡಲಾಗಿ ನಿಮ್ಮ ಕಡೆಗೆ ಶೂಟ್ ಆಗುತ್ತೆ. ಈ ವಿಚಿತ್ರ ಗ್ರಹದ ಬಗ್ಗೆ ತಿಳಿಯುವ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಸ್ನೇಹಿತರೆ, ಬ್ರಹ್ಮಾಂಡದಲ್ಲಿ ನಮಗೆ ತಿಳಿಯದ ಕೋಟ್ಯಾಂತರ ರಹಸ್ಯಗಳು ಅಡಗಿವೆ. ಅದರಲ್ಲಿ ಕೆಲವು ಗ್ರಹಗಳು ನೋಡಲು ಸುಂದರವಾಗಿದ್ದರೂ ಒಳಗಡೆ ನರಕದಂತಿರುತ್ತವೆ. ಅಂತಹ ಒಂದು ವಿಚಿತ್ರ ಮತ್ತು ಭಯಾನಕ ಗ್ರಹವೇ ಈ HD 189733b. ವಿಜ್ಞಾನಿಗಳು ಈ ಗ್ರಹವನ್ನು ನಮ್ಮ ಸೌರಮಂಡಲದ ಹೊರಗೆ ಪತ್ತೆ ಹಚ್ಚಿದ್ದಾರೆ. ಇದು ಭೂಮಿಯಿಂದ ಸುಮಾರು 64 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ಅಂದರೆ ಬೆಳಕಿನ ವೇಗದಲ್ಲಿ ಚಲಿಸಿದರೂ ಅಲ್ಲಿಗೆ ತಲುಪಲು 64 ವರ್ಷಗಳು ಬೇಕು. ಮೊದಲ ನೋಟದಲ್ಲಿ ಈ ಗ್ರಹವು ಇಡೀ ಬಾಹ್ಯಾಕಾಶದಲ್ಲಿ ಅತ್ಯಂತ ಸುಂದರವಾಗಿ ಕಾಣುತ್ತಿದೆ. ದೂರದಿಂದ ನೋಡಿದರೆ ಇದು ನಮ್ಮ ಭೂಮಿಯ ತರಹವೇ ಗಾಢ ನೀಲಿ ಬಣ್ಣದಲ್ಲಿ ಹೊಳೆಯುತ್ತದೆ. ನೀಲಿ ಬಣ್ಣವನ್ನು ನೋಡಿ ಇಲ್ಲಿ ವಿಶಾಲವಾದ ಸಮುದ್ರ ಅಥವಾ ನೀರಿದೆ ಎಂದು ಮೋಸ ಹೋಗಬೇಡಿ. ಏಕೆಂದರೆ ಇಲ್ಲಿ ನೀರಿಲ್ಲ, ಬದಲಿಗೆ ಸಾವು ಹೊಂಚು ಹಾಕಿ ಕುಳಿತಿದೆ. ಈ ಗ್ರಹದ ನೀಲಿ ಬಣ್ಣಕ್ಕೆ ಕಾರಣ ಅಲ್ಲಿನ ವಿಚಿತ್ರ ವಾತಾವರಣ. ಇದರ ವಾತಾವರಣದಲ್ಲಿ ಕೋಟಿ ಕೋಟಿ ಸಿಲಿಕೇಟ್ ಕಣಗಳು ತುಂಬಿಕೊಂಡಿವೆ. ಸಿಲಿಕೇಟ್ ಎಂದರೆ ಬೇರೇನೂ ಅಲ್ಲ, ನಾವು ಗಾಜು ತಯಾರಿಸಲು ಬಳಸುವ ಮುಖ್ಯ ಕಚ್ಚಾ ವಸ್ತು. ಈ ಸಿಲಿಕೇಟ್ ಕಣಗಳ ಮೇಲೆ ನಕ್ಷತ್ರದ ಬೆಳಕು ಬಿದ್ದಾಗ ಗ್ರಹವು ನೀಲಿಯಾಗಿ ಪ್ರತಿಫಲಿಸುತ್ತದೆ. ಹಾಗಾಗಿ ಇದು ಕೇವಲ ಕಣ್ಣಿಗೆ ಕಾಣುವ ಒಂದು ಸುಂದರ ಭ್ರಮೆ ಅಷ್ಟೇ. ಈ ಗ್ರಹವನ್ನು ವಿಜ್ಞಾನಿಗಳು ಹಾಟ್ ಜುಪಿಟರ್ ಅಥವಾ ಬಿಸಿ ಗುರುಗ್ರಹ ಎಂದು ಕರೆಯುತ್ತಾರೆ. ಏಕೆಂದರೆ ಇದು ನಮ್ಮ ಸೌರಮಂಡಲದ ಗುರುಗ್ರಹದಷ್ಟೇ ಬೃಹತ್ ಗಾತ್ರವನ್ನು ಹೊಂದಿದೆ. ಆದರೆ ಗುರುಗ್ರಹದಂತೆಯೇ ತಣ್ಣಗಿರದೆ ಇದು ಅತ್ಯಂತ ಭೀಕರವಾದ ಶಾಖವನ್ನು ಹೊಂದಿದೆ. ಈ ಗ್ರಹವು ತನ್ನ ಹೆತ್ತ ನಕ್ಷತ್ರಕ್ಕೆ ಅತ್ಯಂತ ಹತ್ತಿರದಲ್ಲಿ ಸುತ್ತುತ್ತದೆ. ನಮ್ಮ ಭೂಮಿ ಸೂರ್ಯನನ್ನು ಸುತ್ತುವುದಕ್ಕಿಂತ 100 ಪಟ್ಟು ಹತ್ತಿರದಲ್ಲಿ ಇದು ಚಲಿಸುತ್ತದೆ. ಎಷ್ಟು ಹತ್ತಿರದಲ್ಲಿದೆ ಎಂದರೆ ಇಲ್ಲಿನ 1 ವರ್ಷ ಕೇವಲ 2.2 ದಿನಗಳಲ್ಲಿ ಮುಗಿದು ಹೋಗುತ್ತದೆ. ನಕ್ಷತ್ರದ ತೀರಾ ಹತ್ತಿರ ಇರುವುದರಿಂದ ಇಲ್ಲಿನ ತಾಪಮಾನ ಕಲ್ಪನೆಗೂ ಮೀರಿದ್ದಾಗಿದೆ. ಈ ಗ್ರಹದ ಮೇಲ್ಮೈ ತಾಪಮಾನ ಸುಮಾರು 900 ಡಿಗ್ರಿ ಸೆಲ್ಸಿಯಸ್ ದಾಟುತ್ತದೆ. ಇಷ್ಟು ಭೀಕರ ಶಾಖದಲ್ಲಿ ಯಾವುದೇ ಲೋಹವಾದರೂ ಕ್ಷಣಾರ್ಧದಲ್ಲಿ ಕರಗಿ ನೀರಾಗುತ್ತದೆ. ಇದೇ ಕಾರಣಕ್ಕೆ ವಾತಾವರಣದಲ್ಲಿರುವ ಸಿಲಿಕೇಟ್ ಕಣಗಳು ಸಂಪೂರ್ಣವಾಗಿ ಕರಗಿ ಹೋಗುತ್ತವೆ. ಕರಗಿದ ಸಿಲಿಕೇಟ್ ಗಾಳಿಯಲ್ಲಿ ತೇಲುತ್ತಾ ದಟ್ಟವಾದ ಮೋಡಗಳಾಗಿ ರೂಪಾಂತರಗೊಳ್ಳುತ್ತವೆ. ಈ ಮೋಡಗಳು ಒಟ್ಟಿಗೆ ಸೇರಿದಾಗ ಗ್ರಹದಲ್ಲಿ ಮಳೆ ಸುರಿಯಲು ಆರಂಭಿಸುತ್ತದೆ. ಆದರೆ ಆ ಮಳೆ ಹನಿಗಳು ನೀರಿನ ಹನಿಗಳಾಗಿರದೆ ಕರಗಿದ ದ್ರವ ರೂಪದ ಗಾಜಾಗಿರುತ್ತದೆ. ಆಕಾಶದಿಂದ ಕರಗಿದ ಗಾಜಿನ ಹನಿಗಳು ಭೂಮಿಯ ಕಡೆಗೆ ಬೀಳಲು ತೊಡಗುತ್ತದೆ. ಕರಗಿದ ಗಾಜು ಕೆಳಗೆ ಬರುತ್ತಿದ್ದಂತೆ ಅಲ್ಲಿನ ವಿಚಿತ್ರ ಹವಾಮಾನಕ್ಕೆ ಘನೀಕೃತಗೊಳ್ಳುತ್ತದೆ. ಅಂದರೆ ಅವು ಚೂಪಾದ ಸೂಜಿಯಂತಹ ಗಾಜಿನ ತುಂಡುಗಳಾಗಿ ಬದಲಾಗುತ್ತದೆ. ಕೇವಲ ಗಾಜಿನ ಮಳೆಯಾಗಿದ್ದರೆ ಬಹುಶಃ ಕೊಡೆ ಹಿಡಿದುಕೊಂಡು ಅಥವಾ ಗುಹೆಯಲ್ಲೋ ಅಡಗಿಕೊಳ್ಳಬಹುದಿತ್ತು. ಆದರೆ ಈ ಗ್ರಹದಲ್ಲಿ ಅದಕ್ಕಿಂತ ದೊಡ್ಡದೊಂದು ಪ್ರಳಯ ಕಾಯುತ್ತಿರುತ್ತದೆ. ಈ ಗ್ರಹದ ಒಂದು ಭಾಗ ಯಾವಾಗಲೂ ನಕ್ಷತ್ರದ ಕಡೆಗೆ ಮುಖ ಮಾಡಿರುತ್ತದೆ, ಮತ್ತೊಂದು ಭಾಗ ಕತ್ತಲೆಯಿಂದ ಕೂಡಿ ಅತ್ಯಂತ ತಂಪಾಗಿರುತ್ತದೆ. ಈ ತೀವ್ರ ಹವಾಮಾನ ವ್ಯತ್ಯಾಸದಿಂದಾಗಿ ಗ್ರಹದಲ್ಲಿ ಭೀಕರ ಬಿರುಗಾಳಿ ಸೃಷ್ಟಿಯಾಗುತ್ತದೆ. ಇಲ್ಲಿ ಬೀಸುವ ಗಾಳಿಯ ವೇಗ ಗಂಟೆಗೆ ಬರೋಬ್ಬರಿ 5,000 ಮೈಲುಗಳು, ಅಂದರೆ ಸುಮಾರು 8,700 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಬಿರುಗಾಳಿಯಾಗಿ ಬೀಸುತ್ತದೆ. ಇದು ನಮ್ಮ ಭೂಮಿಯ ಮೇಲೆ ದಾಖಲಾದ ಅತ್ಯಂತ ವೇಗದ ಚಂಡಮಾರುತಕ್ಕಿಂತ 20 ಪಟ್ಟು ಹೆಚ್ಚು. ಈ ವೇಗ ಎಷ್ಟು ಭಯಾನಕ ಎಂದರೆ ಇದು ಶಬ್ದದ ವೇಗಕ್ಕಿಂತ 7 ಪಟ್ಟು ಹೆಚ್ಚಾಗಿದೆ. ಇಷ್ಟು ವೇಗವಾಗಿ ಬಿರುಗಾಳಿ ಬೀಸುವುದರಿಂದ ಒಂದು ವಿಚಿತ್ರ ಪವಾಡ ನಡೆಯುತ್ತದೆ. ಆಕಾಶದಿಂದ ಬೀಳುವ ಗಾಜಿನ ಮಳೆ ಹನಿಗಳು ಸೀದಾ ಕೆಳಗೆ ಬೀಳಲು ಸಾಧ್ಯವಾಗುವುದೇ ಇಲ್ಲ. ಆ ಭೀಕರ ಬಿರುಗಾಳಿಯು ಗಾಜಿನ ತುಂಡುಗಳನ್ನು ಅಡ್ಡಲಾಗಿ ತಳ್ಳುತ್ತದೆ. ಹಾಗಾಗಿ ಈ ಗ್ರಹದಲ್ಲಿ ಮಳೆಯು ಮೇಲಿಂದ ಕೆಳಗೆ ಬೀಳದೆ ಅಡ್ಡಲಾಗಿ ಸುರಿಯುತ್ತದೆ. ಅಂದರೆ ಕೋಟ್ಯಾಂತರ ಚೂಪಾದ ಗಾಜಿನ ಕತ್ತಿಗಳು ಅಡ್ಡಲಾಗಿ ಅತಿ ವೇಗದಲ್ಲಿ ಹಾರಿ ಬರುತ್ತವೆ. ಯಾರಾದರೂ ಈ ಗ್ರಹದ ಮೇಲೆ ನಿಂತರೆ ಏನಾಗಬಹುದು ಎಂದು ಯೋಚಿಸಿ ನೋಡಿ. ಸೂಪರ್ಸಾನಿಕ್ ವೇಗದಲ್ಲಿ ಬರುವ ಗಾಜಿನ ತುಂಡುಗಳು ದೇಹವನ್ನು ಕ್ಷಣದಲ್ಲಿ ಜರಡಿನನ್ನಾಗಿಸುತ್ತದೆ. ಮನುಷ್ಯನ ಹಾಗಿರಲಿ ಅತ್ಯಂತ ಗಟ್ಟಿಯಾದ ಸ್ಪೇಸ್ ಶಿಪ್ ಕೂಡ ಇಲ್ಲಿ ಸೆಕೆಂಡ್ಗಳಲ್ಲಿ ಪುಡಿಯಾಗುತ್ತದೆ. ಇಡೀ ಗ್ರಹವು ಒಂದು ದೈತ್ಯ ಗಾಜಿನ ಫ್ಯಾಕ್ಟರಿಯಂತೆ ಕೆಲಸ ಮಾಡುತ್ತದೆ. ಈ ಗಾಜಿನ ಮಳೆ ಇಡೀ ಗ್ರಹದಾದ್ಯಂತ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ನಾಸಾದ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಈ ಗ್ರಹದ ಬಣ್ಣವನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿತು.
ವಿಜ್ಞಾನಿಗಳು ಈ ಗ್ರಹದ ವಾತಾವರಣವನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಗ್ರಹದ ಮೇಲಿರುವ ಅನಿಲಗಳ ಸಾಂದ್ರತೆಯನ್ನು ಸ್ಪೆಕ್ಟ್ರೋಸ್ಕೋಪಿ ಮೂಲಕ ಅಳೆದಿದ್ದಾರೆ. ಈ ಸಂಶೋಧನೆಯು ಇಡೀ ಖಗೋಳ ಜಗತ್ತನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು. ಬ್ರಹ್ಮಾಂಡದಲ್ಲಿ ಭೂಮಿಯಲ್ಲದೆ ಬೇರೆಲ್ಲೂ ಜೀವಿಸಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಮೂಡುತ್ತದೆ. ಏಕೆಂದರೆ ಇಂತಹ ನರಕ ಸದೃಶ ಗ್ರಹಗಳೇ ಬಾಹ್ಯಾಕಾಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿವೆ. HD 189733b ಗ್ರಹವು ಗಾತ್ರದಲ್ಲಿ ನಮ್ಮ ಸೌರಮಂಡಲದ ಗುರುಗ್ರಹಕ್ಕಿಂತ ದೊಡ್ಡದಾಗಿದೆ. ಆದರೆ ಅದರ ಗುಣಲಕ್ಷಣಗಳು ಮಾತ್ರ ಸಂಪೂರ್ಣವಾಗಿ ವಿಭಿನ್ನ ಮತ್ತು ವಿಚಿತ್ರ. ಈ ಗ್ರಹವನ್ನು ವಿಜ್ಞಾನಿಗಳು ಸೌರಮಂಡಲದ ಅತ್ಯಂತ ಕ್ರೂರ ಗ್ರಹ ಎಂದು ಹೆಸರಿಸಿದ್ದಾರೆ. ಇಲ್ಲಿನ ಹವಾಮಾನವು ತಡೆದುಕೊಳ್ಳಲು ವಿಶ್ವದ ಯಾವುದೇ ತಂತ್ರಜ್ಞಾನಕ್ಕೂ ಸಾಧ್ಯವಿಲ್ಲ. ಭೂಮಿಯ ಮೇಲಿನ ಮಳೆ ನಮಗೆ ಸಂತೋಷ ಮತ್ತು ಜೀವವನ್ನು ನೀಡುತ್ತದೆ. ಆದರೆ ಬಾಹ್ಯಾಕಾಶದ ಮಳೆಗಳು ಕೇವಲ ವಿನಾಶವನ್ನು ಮಾತ್ರ ತರಬಲ್ಲವು. ಈ ಗ್ರಹದಲ್ಲಿ ರಾತ್ರಿಯ ಸಮಯದಲ್ಲಿ ತಾಪಮಾನ ಸ್ವಲ್ಪ ಕಡಿಮೆಯಾಗಬಹುದು. ಆದರೆ ಬಿರುಗಾಳಿಯ ತೀವ್ರತೆ ಮಾತ್ರ ಎಲ್ಲೂ ಕಡಿಮೆ ಆಗುವುದಿಲ್ಲ. ಹಗಲಿಡೀ ಕರಗಿದ ಗಾಜು ರಾತ್ರಿಯಾಗುತ್ತಿದ್ದಂತೆ ಘನರೂಪಕ್ಕೆ ಬಂದು ಇನ್ನಷ್ಟು ಅಪಾಯಕಾರಿಯಾಗುತ್ತದೆ. ಬ್ರಹ್ಮಾಂಡದ ಈ ರಹಸ್ಯ ನಮಗೆ ಪ್ರಕೃತಿಯ ವಿಭಿನ್ನ ಮುಖವನ್ನು ಪರಿಚಯಿಸುತ್ತದೆ. ನಾವು ವಾಸಿಸುತ್ತಿರುವ ಭೂಮಿ ಎಷ್ಟು ಸುರಕ್ಷಿತ ಮತ್ತು ಸುಂದರ ಎಂಬುದನ್ನು ಇದು ನೆನಪಿಸುತ್ತದೆ. ಭೂಮಿಯ ಮೇಲಿನ ಸಣ್ಣ ಚಂಡಮಾರುತಕ್ಕೆ ನಾವು ಹೆದರಿ ನಡುಗುತ್ತೇವೆ. ಆದರೆ ಗಂಟೆಗೆ 5000 ಮೈಲಿ ವೇಗದ ಗಾಜಿನ ಮಳೆಯನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ವಿಜ್ಞಾನಿಗಳಿಗೆ ಇಂದಿಗೂ ಈ ಗ್ರಹ ಒಂದು ದೊಡ್ಡ ಕುತೂಹಲದ ಕೇಂದ್ರವಾಗಿದೆ. ಆಧುನಿಕ ಟೆಲಿಸ್ಕೋಪ್ಗಳು ಈ ಗ್ರಹದ ಪ್ರತಿಯೊಂದು ಚಲನವಲನವನ್ನು ಗಮನಿಸುತ್ತಿವೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ಆಘಾತಕಾರಿ ವಿಷಯಗಳು ಹೊರಬರಬಹುದು. ಸದ್ಯಕ್ಕಂತೂ ಈ ಗಾಜಿನ ಮಳೆಯ ಗ್ರಹ ವಿಶ್ವದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದೆ. ದೂರದ ನೀಲಿ ಚಂದದ ಹಿಂದೆ ಇಷ್ಟೊಂದು ಕ್ರೌರ್ಯ ಅಡಗಿದೆ ಎಂದು ಯಾರೂ ಊಹಿಸಿರಲ್ಲ. ವಿಜ್ಞಾನದ ಈ ಅನ್ವೇಷಣೆಗಳು ನಮ್ಮ ಯೋಚನಾ ಶಕ್ತಿಯನ್ನು ವಿಸ್ತರಿಸುತ್ತವೆ. ಬಾಹ್ಯಾಕಾಶದ ಇಂತಹ ವಿಚಿತ್ರಗಳು ನಿಜಕ್ಕೂ ಮನುಷ್ಯನನ್ನು ಆಶ್ಚರ್ಯಚಕಿತಗೊಳಿಸುತ್ತದೆ. HD 189733b ಗ್ರಹದ ಕತೆ ಪ್ರತಿಯೊಬ್ಬ ಸೈನ್ಸ್ ಪ್ರೇಮಿಗೂ ರೋಮಾಂಚನ ಉಂಟು ಮಾಡುತ್ತದೆ. ಈ ಅದ್ಭುತ ಮತ್ತು ಭಯಾನಕ ಸತ್ಯವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಬ್ರಹ್ಮಾಂಡದ ಇಂತಹ 10 ರೋಚಕ ಮತ್ತು ನಿಗೂಢ ವಿಷಯಗಳು ಇನ್ನೂ ಬಹಳಷ್ಟಿವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.